ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಪ್ರತಿನಿತ್ಯ ದೇವರ ವಾಕ್ಯವನ್ನು ಆಲಿಸಿ ನಾವು ಡೈಲಿ ಬ್ಲೆಸ್ಸಿಂಗ್ ಕುಟುಂಬದ ಸದಸ್ಯರಾಗಿದ್ದೇವೆ. ನಿಮ್ಮನ್ನು ದೇವರು ಅನುಗ್ರಹಿಸಲಿ. ನಮಗೆ ಹೀಗೆ ಪ್ರಾರ್ಥಿಸೋಣ. ನನ್ನ ಮನಸ್ಸಿನಲ್ಲಿರುವ ನಿರಾಸೆಯನ್ನು ತೆಗೆದು ನಿರೀಕ್ಷೆಯನ್ನು ನೀಡಿರಿ. ನನ್ನ ಮನಸ್ಸಿನಲ್ಲಿರುವ ದುಃಖವನ್ನು ತೆಗೆದು ಶಾಂತಿ ಸಮಾಧಾನವನ್ನು ನೀಡಿರಿ. ಕೆಲವು ಸಂಕಟಗಳು ದುಃಖಗಳು ಬಂದಾಗ ನಾವು ಯೋಚಿಸುತ್ತೇವೆ, ಜೀವನ ಸಾಕು, ಈ ರೋಗದಿಂದ ನನ್ನ ಜೀವನ ಸಾಕು, ಸತ್ತು ಹೋಗುವ ಎಂಬ ಯೋಚನೆಗಳು. ಹಾಗೆಯೇ ಯೋಚಿಸುವವರು ಈ ಶುಶ್ರೂಷೆಯಲ್ಲಿ ಈಗ ಭಾಗವಹಿಸುತ್ತಿದ್ದಾರೆ. ಪ್ರಿಯರೇ, ಈಗ ದೇವರು ಮಾತನಾಡುವ ಸಮಯವಿದು. ದೇವರು ನಿಮ್ಮ ಜೀವನದಲ್ಲಿ ಕಾರ್ಯ ಮಾಡುವ ಸಮಯವಿದು. ಕರ್ತರೇ, ನನ್ನ ಮನೆಯನ್ನು ಅನುಗ್ರಹಿಸಿರಿ, ಈ ಶುಶ್ರೂಷೆಯನ್ನು ಅನುಗ್ರಹಿಸಿರಿ. ಈ ಡೈಲಿ ಬ್ಲೆಸ್ಸಿಂಗ್ ಶುಶ್ರೂಷೆಯಲ್ಲಿ ಭಾಗವಹಿಸುವ ಸಕಲರನ್ನು ಅನುಗ್ರಹಿಸಿರಿ. ನಿರೀಕ್ಷೆಯಿಂದ ದೇವರ ವಾಕ್ಯವನ್ನು ನಮಗೆ ಆಲಿಸೋಣ. 2 ಅರಸುಗಳು 4ನೇ ಅಧ್ಯಾಯ 8ರಿಂದ 10ರವರೆಗೆ ವಾಕ್ಯವನ್ನು ನಮಗೆ ಆಲಿಸೋಣ. ಒಂದು ಸಾರಿ ಎಲೀಷನು ಶೂನೇಮಿಗೆ ಹೋದನು. ಅಲ್ಲಿ ಒಬ್ಬ ಶ್ರೀಮಂತ ಮಹಿಳೆ ಇದ್ದಳು. ಆಕೆ ಅವನನ್ನು ತನ್ನ ಮನೆಯಲ್ಲಿ ಊಟ ಮಾಡಬೇಕೆಂದು ಒತ್ತಾಯಪಡಿಸಿದಳು. ಅಂದಿನಿಂದ ಅವನು ಆ ಮಾರ್ಗವಾಗಿ ಹೋಗುವಾಗಲೆಲ್ಲ ಆ ಮನೆಯಲ್ಲೇ ಊಟ ಮಾಡುತ್ತಿದ್ದನು. ಆ ಮಹಿಳೆ ತನ್ನ ಗಂಡನಿಗೆ ಯಾವಾಗಲೂ ಈ ದಾರಿಯಿಂದ ಹೋಗುತ್ತಾ ಬರುತ್ತಾ ಇರುವ ಆ ವ್ಯಕ್ತಿ ಒಬ್ಬ ಸಂತನು ಹಾಗೂ ದೈವ ಪುರುಷನು ಆಗಿರುತ್ತಾನೆಂದು ನನಗೆ ಗೊತ್ತಾಯಿತು. ಆದುದರಿಂದ ನಾವು ಅವನಿಗೆ ಮಾಳಿಗೆಯ ಮೇಲೆ ಒಂದು ಸಣ್ಣ ಕೋಣೆಯನ್ನು ಕಟ್ಟಿಸೋಣ. ಅದರಲ್ಲಿ ಒಂದು ಮಂಚ, ಮೇಜು, ಕುರ್ಚಿ, ದೀಪಸ್ತಂಭ ಇವುಗಳನ್ನು ಇಡೋಣ. ಅವನು ಇಲ್ಲಿಗೆ ಬಂದಾಗಲೆಲ್ಲ ಅದರಲ್ಲಿ ವಾಸ ಮಾಡಲಿ ಎಂದು ಹೇಳಿದಳು. ಪ್ರಿಯರೇ, ಇಂದು ಸಹ ಹೀಗೆ ಕೆಲವು ಗುರುಗಳು, ಕೆಲವು ಶುಶ್ರೂಷಕರು ನಮ್ಮ ಮನೆಗೆ ಬರುತ್ತಾರೆ. ಅವರಿಗೆ ನಾವು ಪ್ರಥಮ ಸ್ಥಾನವನ್ನು ನೀಡುತ್ತೇವೆ. ಅದು ನಮ್ಮ ಜೀವನದಲ್ಲಿ ಒಂದು ಅನುಗ್ರಹವಾಗುತ್ತದೆ. ಪ್ರಿಯರೇ, ದೇವರಿಗೂ ದೇವರ ಕಾರ್ಯಗಳಿಗೂ ಸಮಯವನ್ನು ಮೀಸಲು ಇಡುವವರ ನೀವು, ನಿಮ್ಮಲ್ಲಿ, ನಿಮ್ಮ ಭವನದಲ್ಲಿ ಒಂದು ಅದ್ಭುತವು ನಡೆಯುತ್ತದೆ. ಹಲ್ಲೆಲೂಯಾ. ನಮಗೆ 2 ಅರಸು 4ನೇ ಅಧ್ಯಾಯ 32ರಿಂದ 37ರವರೆಗೆ ವಾಕ್ಯವನ್ನು ಆಲಿಸೋಣ. ಎಲೀಷನು ಆ ಮನೆಯನ್ನು ಮುಟ್ಟಿದಾಗ ಸತ್ತ ಹುಡುಗನನ್ನು ತನ್ನ ಮಂಚದ ಮೇಲೆ ಇಟ್ಟಿರುವುದನ್ನು ಕಂಡನು. ಯಾರೂ ಒಳಗೆ ಬಾರದಂತೆ ಆ ಕೋಣೆಯ ಬಾಗಿಲನ್ನು ಮುಚ್ಚಿಕೊಂಡು ಸರ್ವೇಶ್ವರನನ್ನು ಪ್ರಾರ್ಥಿಸಿದನು. ಅನಂತರ ಹುಡುಗನ ಬಾಯಿ, ಕಣ್ಣು, ಕೈಗಳಿಗೆ ತನ್ನ ಬಾಯಿ, ಕಣ್ಣು, ಕೈಗಳನ್ನು ಮುಟ್ಟುವಂತೆ ಅವನ ಮೇಲೆ ಬೋರಲು ಬಿದ್ದನು. ಆದ್ದರಿಂದ ಹುಡುಗನ ದೇಹ ಬೆಚ್ಚಗಾಯಿತು. ಆಮೇಲೆ ಹುಡುಗನನ್ನು ಬಿಟ್ಟು ಎದ್ದು ಮನೆಯಲ್ಲಿ ತುಸು ಹೊತ್ತು ಅತ್ತಿತ್ತ ಅಡ್ಡಾಡಿ ತಿರುಗಿ ಅವನ ಮೇಲೆ ಬೋರಲು ಬೀಳಲು ಹುಡುಗನು 7 ಸಾರಿ ಸೀತು ಕಣ್ತೆರೆದನು. ಆಗ ಎಲೀಷನು ಗೆಹಜಿಗೆ ಸೊನೆಮಳೆಯನ್ನು ಕರೆ ಎಂದು ಆಜ್ಞಾಪಿಸಲು ಅವನು ಆಕೆಯನ್ನು ಕರೆದನು. ಆಕೆ ಬಂದಾಗ ಎಲೀಷನು, ನಿನ್ನ ಮಗನನ್ನು ತೆಗೆದುಕೋ ಎಂದು ಹೇಳಿದನು. ಆಕೆ ಹತ್ತಿರ ಬಂದು ಅವನ ಪಾದಗಳಿಗೆ ಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿ ಮಗನನ್ನು ತೆಗೆದುಕೊಂಡು ಹೋದಳು. ಪ್ರಿಯರೇ, ಯಾವ ಕುಟುಂಬದಲ್ಲಿ ಆಗಿದೆ ಅದ್ಭುತ ನಡೆದಿದ್ದು ಎಂದು ನಾವು ದೇವರ ವಾಕ್ಯದಲ್ಲಿ ಆಲಿಸಿದ್ದೆವು. ದೇವರಿಗೆ ಸಮಯ ಮೀಸಲಿಟ್ಟ ಕುಟುಂಬ ಎಂದು ನಾವು ವಾಕ್ಯದಲ್ಲಿ ಆಲಿಸಿದ್ದೆವು. ಸಂಪತ್ತು ಇರುವ ಧನಿಕನ ಮನೆ ಎಂದು ಸುಮ್ಮನೆ ಆಹಾರ ನೀಡಿ ಅಲ್ಲ, ದೇವರ ಕಾರ್ಯಕ್ಕೆ ಪ್ರಾಮುಖ್ಯತೆ ನೀಡಿದಾಗ ಅಲ್ಲಿ ಅದ್ಭುತ ನಡೆಯಿತು. ನಾವು ದೇವರ ವಾಕ್ಯಕ್ಕೆ ಸಮಯವನ್ನು ನೀಡುವ ಊಹಿಸಲಾಗದ ಅನುಗ್ರಹ ನಮ್ಮ ಭವನದಲ್ಲಿ, ನಮ್ಮ ಕುಟುಂಬದಲ್ಲಿ ಬರುತ್ತದೆ. ಆಮೇನ್, ಹಲ್ಲೆಲೂಯಾ. ಇನ್ನು ಎಂದಿಗೂ ನಡೆಯುವುದಿಲ್ಲ ಎಂಬ ಎಲ್ಲಾ ಕಾರ್ಯಗಳನ್ನು ದೇವರಿಗೆ ಸಮರ್ಪಿಸುವಾಗ ಆ ಕಾರ್ಯಕ್ಕೆ ಜೀವ ಬರುತ್ತದೆ. ಹಲ್ಲೆಲೂಯಾ. ಪ್ರಿಯರೇ, ನಮ್ಮನ್ನೇ ನಾವು ಸಮರ್ಪಿಸಿ ದೇವರಲ್ಲಿ ಪ್ರಾರ್ಥಿಸೋಣ. ನಮ್ಮ ಎಲ್ಲ ಸಮಸ್ಯೆಗಳನ್ನು, ರೋಗಗಳನ್ನು ದೇವರಿಗೆ ಸಮರ್ಪಿಸೋಣ. ಪ್ರಭು ಯೇಸುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ದೇವರು ನಮ್ಮೊಂದಿಗಿದ್ದಾರೆ. ಹಲ್ಲೆಲೂಯಾ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.